ತುಂಬ ಜನರು ಅರ್ಧದಲ್ಲಿ ಮರಳಿ ಹೋಗಿಬಿಟ್ಟು ಇಲ್ಲ ತುಂಬ ದೂರ ಆಯಿತು ಅಂತ ಜರಿಯುವ ಕೆಲಸ, ಕೈಗೆಟಕದ ದ್ರಾಕ್ಷಿ ಹುಳಿ. ಯಾವಾಗ ಎಟಿಗೆ ಎಗಿರಿ ಎಗಿರಿ ಕೊನೆಗೆ ಆಗಲಿಲ್ವೋ, ನನಗೆ ಸಿಕ್ಕಲಿಲ್ವೋ, ಚೆನ್ನಾಗಿಲ್ಲ ಅದು ಹುಳಿಯದು. ಯಾವಾಗ ದಾಟರು ಸಾಧ್ಯ ಆಗಿಲ್ವೋ ಅದು ಮಧ್ಯದಲ್ಲಿ ಎಲ್ಲ ಕಿತ್ತು ಹೋಗಿದೆ. ಅಲ್ಲಿ ಹೋದ್ಮೇಲೆ ನಾನು ಅಂದ್ಕೊಂಡೆ ಅಲ್ಲಿ ತನಕ ಹೋದ್ಮೇಲೆ ಏನು ಮಾಡೋದು, ಹೋಗ್ಬಿಡ್ತೀನಿ. ಹೋದ ನಂತರದ ಸ್ಥಿತಿ ಏನು, ಅಲ್ಲಿನ ಗತಿ ಏನು? ಅದ್ರ ಬದಲು ಇಲ್ಲೇ ಇರ್ಬೋದಲ್ಲ. ಈ ಥರದ ಸಬೂಬು ವೀರರು ಸಮಜಾಯಿಷಿ ಶೂರರು ನಾವಾದಾಗ, ಎಲ್ಲಕ್ಕೂ ಸಬೂಬು ಕೊಡುವಂಥ ಸಮಜಾಯಿಷಿ ವೀರರು ನಾವಾಗ್ಬಿಟ್ಟಾಗ ಸಹಜವಾಗಿ ಅದು ಅವ್ರಿಗೆ ನೋಡಿ, ಹಣ್ಣು ಬಿಡುವ ಮರಕ್ಕಷ್ಟೇ ಕಲ್ಲು ಹೊಡೆಯೋದು ಯಾರಾದರೂ, ಹಣ್ಣು ಬಿಡದ ಮರಕ್ಕೆ ಯಾರೂ ಕಲ್ಲು ಹೊಡೆಯೋಲ್ಲ. ಹಾಗಾಗಿ ಈ ಥರದ್ದೆಲ್ಲ ಕೆಲವು ಸಂಗತಿಗಳು ನಮಗೆ ಕಾಣಿಕೆಯಾಗಿ ಉಪಜವಾಗಿ ಮತ್ತು ಈ ರಂಗ ನಮಗೆ ಕೊಡಮಾಡಿದಂಥ ಉಡುಗೊರೆಯಾಗಿ ಬಳುವಳಿಯಾಗಿ ದಗ್ತಾ ಹೋಗುತ್ತೆ. ಅದನ್ನು ಯಾರು ತಮ್ಮದಾಗಿಸ್ಕೊಳ್ತಾರೆ ಅವ್ರಿಗೆ ಒಂದು ಹಿರಿತನ ಸಿಕ್ಕುತ್ತೆ, ಅವ್ರಿಗೊಂದು ಶ್ರೇಯ ಸಿಕ್ಕುತ್ತೆ. ಅವರು ಬಯಸಿದ ಶ್ರೇಯ ಅದಾಗಿರಬಾರ್ದು, ಇತರರು ಕೊಡಮಾಡಿದಂಥ ಉಪಾಧಿ ಆಗಬೇಕದು. ಬಯಸಿದ್ದಲ್ಲ ಅದು ಯಾಚಿಸಿ ಬಯಸಿ ಆಗಬಾರ್ದಲ್ಲ, ಅದಾಗಬಾರ್ದು. ಇತರರು ಕೊಡ್ಬೋದಾದಂಥ ಉಪಾಧಿ ಅದು. ಅದು ನಾವು ನಿಮ್ಮನ್ನು ನೋಡಿದಾಗ ಹಾಗೆ ಅನಿಸುತ್ತೆ, ನಿಮ್ಮನ್ನು ನೋಡಿದಾಗ ನಿಮ್ಮ ಮಾತು ಕೇಳಬೇಕು ಅನಿಸುತ್ತೆ, ನಿಮ್ಮ ನಟನೆ ನೋಡಬೇಕು ಅನಿಸುತ್ತೆ ಅಂತ ಇತರರು ಹೇಳಿದಾಗ, ನೀವೇ ಹೇಳಿದಾಗ ಬದಬಳಕೆ ಮಾಡಿದ ಮುಖ ಸ್ತುತಿ ಇದೆಯಲ್ಲ, ಆ ಸ್ತುತಿ ಇಡಬೇಕು. ಅದು ಸ್ತುತ್ಯಂತರವಾದ, ಸ್ಥಿತ್ಯಂತರವಾದಂಥ, ಲಿಪ್ಯಂತರವಾದಂಥ, ತಲತಲಾಂತರ ಬರ್ಬೋದಂಥ ಕೆಲಸ ಆಗ್ಬೋದು ಅದು. ಎಲ್ಲರೂ ಹೇಳ್ದಂಗೆ ನನಗೆ ಕಲೆ ರಕ್ತಗತವಾಗಿ ಏನೂ ಇರೋದಿಲ್ಲ, ರೂಢಿಗತವಾಗಬೇಕದು. ಕಲೆ ಯಾವತ್ತೂ ರಕ್ತಗತವಾಗಿ ಬಂದುಬಿಡೋಲ್ಲ ನಿಮಗೆ. ಇದಕ್ಕೆಲ್ಲ ಈ ಹಿಂದಿನ ಪರಿಶ್ರಮ ಇದೆಯಲ್ಲ, ಇದನ್ನು ನಾವು ಸಾಧಿಸಿ, ಒಂದು ವಿಕ್ರಮ ಸಾಧಿಸಿ ನಂತರ ಅದನ್ನು ದಾಟಿಸಿ ಕೊನೆಗೆ ಅದಕ್ಕೆ ಪರೀಕ್ಷೆ, ನೀವು ತುಂಬ ವಿಧೇಯ ವಿದ್ಯಾರ್ಥಿಯಾಗಿ ಪರೀಕ್ಷೆ ಬರೆದು ನಿಮ್ಮ ಫಲಿತಾಂಶಕ್ಕಾಗಿ ಕಾಯ್ತಾ ಇರಬೇಕು.